ಮತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಅವ್ರವ್ರ ಕೆಲಸದಲ್ಲಿ ಅವರವರೆಲ್ಲ ಬ್ಯುಸಿ ಆಗಿಬಿಟ್ಟಿದ್ರು. ಯಾಕಂದರೆ ದೇವರು ಮನೆಗೆ ಬರಬೇಕಲ್ಲ, ಆದ್ದರಿಂದ ಏನೇನು ಬೇಕು ಏನೇನು ಬೇಡ ಅದನ್ನೆಲ್ಲ ಅವರು ರೆಡಿ ಮಾಡ್ಕೊತಾ ಇದ್ರು. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ನಾನು ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ನಮ್ಮ ದೊಡ್ಡಪ್ಪ ಕೂಡ ಅವರು ವೀಡಿಯೋ ಮಾಡ್ತಾಯಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಸಡನ್ನಾಗಿ ದೇವ್ರು ಬರುತ್ತೆ ಅಂದರೆ ಬಂದೇ ಬಿಡ್ತು ದೇವರು ಮನೆಗೆ. ಆದ್ದರಿಂದ ಬೇಗ ಬೇಗ ಎದ್ದೆಲ್ಲ ರೆಡಿ ಮಾಡ್ಕೊಂಡಿದ್ದು ಸರಿ ಹೋಯಿತು. ಆದ್ದರಿಂದ ಬೇಗ ಮನೆಗೆ ದೇವ್ರು ಬಂತು. ಇದು ಒಂದು ರಥದ ಮೇಲೆ ಕೂರುವಂತಹ ದೇವರೇನಿದೆ ಆ ದೇವರು ನಮ್ಮ ಮನೆಗೆ ಪೂಜೆಗೆ ಬರುತ್ತೆ. ಆದ್ದರಿಂದ ನಾವು ಅದಕ್ಕೆ ತಂಬಿಟ್ಟು ಆರತಿ ಎಲ್ಲ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿ ಮತ್ತು ಅದು ಬೇರೆ ಬೇರೆ ಮನೆಗಳಿಗೆ ಹೋಗುತ್ತೆ. ಅದರಿಂದ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೇಗ ಬಂದು ಎಲ್ಲ ಪೂಜೆ ಮುಗಿಸ್ಕೊಂಡು ನಾನಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಜನ ಇದ್ದರು. ಅಲ್ಲಿ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ನೈವೇದ್ಯ ಮಾಡಿ ಬಂದವ್ರಿಗೆಲ್ಲ, ಅಂದರೆ ಅಲ್ಲಿ ಯಾರ್ಯಾರು ನಮ್ಮ ಮನೆಗೆ ಬರ್ತಾರೆ ಅಲ್ಲಿ ಅವ್ರಿಗೆಲ್ಲರಿಗೂ ಸಹ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಅವ್ರಿಗೂ ಕೂಡ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಕೊಡ್ತೀವಿ. ಆದ್ದರಿಂದ ನಾನು ಬಂದವ್ರಿಗೆಲ್ಲ ಅಲ್ಲಿ ಕುಂಕುಮ ಕೊಡ್ತಾಯಿದ್ದೆ, ಮಜ್ಜಿಗೆ ಪಾನಕ ಎಲ್ಲ ಅಮ್ಮ ಅವರು ಹಾಕ್ಕೊಡ್ತಾಯಿದ್ರು. ಸೊ ನಾನು ಹಂಗೆ ತೊಗೊಂಡೋಗಿ ಕೊಡ್ತಾಯಿದ್ದೆ. ಹಾಗೆ ಎಲ್ರಿಗೂ ಕೊಟ್ಟು ಮತ್ತು ಎಲ್ಲ ಒಳಗಡೆ ಯಾರ್ಯಾರು ಕೊಡಬೇಕೆಲ್ಲ ಕೊಟ್ಕೊಂಡು ಮತ್ತೆ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಅಲ್ಲಿ ನನ್ನ ಕಸಿನ್ಸ್ ಎಲ್ಲರೂ ಈಚೆ ಕಡೆ ಜನರಿಗೆ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಹಂಚ್ತಾಯಿದ್ರು. ಸೊ ನಾನು ಹೋಗಿ ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಹೋಗಿ ಹಾಗೆ ಅವ್ರ ಜೊತೆ ನಾನು ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಕೊಡ್ತಾಯಿದ್ದೆ. ಆದರೆ ನಮ್ಮ ಮಾವನ ಮಗ ಅವರು ಸ್ವಲ್ಪ ಅಣಗಿಸ್ತಾ ಇದ್ದ. ಅದರಿಂದ ಅವ್ನಿಗೂ ಒಂಚೂರು ತೀಟೆ ಮಾಡಿಕೊಂಡು ಹಾಗೆ ಅಲ್ಲಿ ಬಂದವ್ರಿಗೆಲ್ಲನೂ ಮಜ್ಜಿಗೆ ಪಾನಕ ಕೊಟ್ಕೊಂಡು ಅಲ್ಲ ಹಾಗೆ ಕುದುರೆದು ಒಂದು ಕ್ಯಾಪ್ಚ್ ವೀಡಿಯೋನ ಮಾಡಿಕೊಂಡು ರಥ ಎಳೆಯೋ ಸಮಯ 1:30-2 ಗಂಟೆ ಹಾಗೆ ಹೋಯಿತು. ಆದ್ದರಿಂದ ಅಲ್ಲಿ ಜನರ ಮಧ್ಯೆ ಹೇಗೋ ಸಾಧನೆ ಮಾಡಿ ಬಂದು ನಾನು